ನೆಕ್ಸ್ಟ್ PM ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ಅದು ಜನಪ್ರತಿನಿಧಿ ಮೇಡಮ್. ಅದು ಅಂದ್ರೆ ಯಾವ ರೀತಿ ವ್ಯಕ್ತಿ ಬರ್ಬೇಕು? ದೇಶನ ಅಭಿವೃದ್ಧಿ ಮಾಡ್ತಕ್ಕಂಥ ವ್ಯಕ್ತಿ ಬರಬೇಕು. ಈಗ ಇವರಿಬ್ಬರಲ್ಲಿ ಯಾರಿಗೆ ಆ ಒಂದು ಕ್ವಾಲಿಟೀಸ್ ಇದೆ ಅಂತ ಹೇಳ್ತೀರಾ? ಆಲ್ರೆಡಿ ಜನ ನಿರ್ಧಾರ ಮಾಡಿದಾರಲ್ವ. ನಿಮ್ಮ ಪ್ರಕಾರ ನೀವು ಯಾರಿಗೆ ಒಂದು ಆಯ್ಕೆ ಮಾಡ್ತೀರಾ? ಮತ್ತೆ ಮೋದಿ ಬರಲಿ. ಯಾಕೆ ಸರ್ ಅವರೇ? ಯಾಕಂದ್ರೆ ಅಭಿವೃದ್ಧಿ ಕೆಲಸಗಳು ಅದೇ ರೀತಿಯಾಗಿ ದೇಶ ಮುನ್ನಡೆತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ತಲೆ ಎತ್ತುವಂಥ ಕೆಲಸನೂ ಆಗಿದೆ. ಸೊ ಅದರಿಂದ ದೇಶ ಮತ್ತೇನು ಜನ ಮೋದಿನೇ ಆಯ್ಕೆ ಮಾಡ್ತಾರೆ ಅಂತ ಜನ ನಿರ್ಧಾರ ಆಗಿದೆ. ಈಗ ಮೋದಿ ಅವರು ಏನು ಕೆಲಸ ಮಾಡ್ತಾರೆ, ಬರೀ ದೇಶ ಸುತ್ತಿಕೊಂಡಿದ್ದಾರೆ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದಾವೆ, ನೀವೇನು ಹೇಳ್ತೀರಾ? ಅಧಿಕಾರ ಪಕ್ಷದಲ್ಲಿ ಇರ್ತಕ್ಕಂಥವ್ರಿಗೆ ಸರ್ವೇ ಸಾಮಾನ್ಯವಾಗಿ ಬಂದೇ ಬರ್ತಕ್ಕಂಥ ಮಾತು, ಇದನ್ನ ಜನ ಆಡ್ತಾರೆ. ಈಗ ಮೋದಿ ಅವರು ಇದುವರೆಗೂ ಸಹ ಪ್ರೆಸ್ ಮೀಟ್ ಮಾಡಿಲ್ಲ, ಇನ್ನೇನ್ ಮಾಡ್ತಿದ್ದಾರೆ ಅನ್ನೋ ಒಂದು ಕ್ವೆಶ್ಚನ್ ಸಹ ರೈಸ್ ಆಗಿದೆ. ನಾವು ಈ ಹಿಂದೆ ಪೇಪರ್ಗಳಲ್ಲಿ ನೋಡ್ಬೋದು, ನ್ಯೂಸ್ಗಳಲ್ಲಿ ನೋಡ್ಬೋದು. ಇವಾಗ ಎನಿ ಟೈಮ್ ಕವರೇಜ್ ಅಲ್ಲಿ ಇರೋದು ನೀವೇ ನೋಡಬಹುದು. ಮೋದಿ ಯಾಕೆ ಪ್ರೆಸ್ ಮೀಟ್ ಕೊಡ್ತಿಲ್ಲ? ಎಲ್ಲ ಕಡೆನೂ ಪ್ರೆಸ್ ಮೀಟ್ ನಡೀತಾ ಇದೆಯಲ್ಲ. ಮತ್ತೆ ಯಾಕೆ ಜನ ಈಗ ಅಧಿಕಾರ ಪಕ್ಷದಲ್ಲಿ ಇರೋರನ್ನ ಅದೇ ತರ ಮಾತಾಡ್ತಾರೆ, ವಿರೋಧ ಪಕ್ಷದಲ್ಲಿ ಇರೋರು ಟೀಕೆ ಮಾಡ್ತಾರೆ. ಸೊ ಅದರಿಂದ ಟೀಕೆ ಮಾಡ್ತಾರೆ. ಈಗ GST ಮಾಡಿರೋಂಥದ್ದು ಬಡವರಿಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ, ನೀವೇನ್ ಹೇಳ್ತೀರಾ? GST ಅವ್ರ ಮನೆಗೆ ಏನು ತಗೊಂಡ್ ಹೋಗ್ತಾ ಇಲ್ವಲ್ಲ, ದೇಶದ ಅಭಿವೃದ್ಧಿಗೋಸ್ಕರ ಆಗ್ತಾರದು. ಎಲ್ಲೂ ಅದ್ರ ಬಗ್ಗೆ ಮಾಹಿತಿ ಇಲ್ವಲ್ಲ. ಈಗ ಉತ್ತಮವಾಗಿರುವಂತಹ ಪ್ರತಿಮೆಗಳನ್ನ ಸ್ಥಾಪನೆ ಮಾಡೋದು ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಿರ್ಬೋದು, ಕೆಂಪೇಗೌಡರದಾಗಿರ್ಬೋದು. ಸೊ ಅದಕ್ಕೆ ಮಾಡಿರುವಂತ ಖರ್ಚನ್ನ ಬಡವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದಾಗಿತ್ತು ಅಂತ ಕೆಲವರ ಅನಿಸಿಕೆ. ನಾಡಿನ ಪ್ರತಿಷ್ಠಿತೆ ಹೆಚ್ಚಿಸ್ತಾ ಇರೋದು, ದುಂದು ವೆಚ್ಚ ಅಂತ ಅಲ್ಲ, ನಾಡಿನ ಪ್ರತಿಷ್ಠಿತೆ. ಇವಾಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡರ ವಿಗ್ರಹ ಪ್ರತಿಷ್ಠಾಪನೆ ಆಯ್ತು. ಜಗತ್ತು ಹಿಂತಿರುಗಿ ನೋಡ್ತು ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಸೊ ಅದರಿಂದ ಜಗತ್ ಪ್ರತಿಮೆಯನ್ನು ನಿರ್ಮಾಣ ಮಾಡಿರತಕ್ಕಂಥದ್ದು. ಅವರು ಸ್ವಂತ ಯಾರ್ದು ವೈಯಕ್ತಿಕವಾಗಿ ಯಾರ್ದು ನಿರ್ಮಾಣ ಮಾಡಿಲ್ಲ. ಸ್ವಂತ ಪ್ರತಿಮೆ ಅಂತೂ ನಿರ್ಮಾಣ ಮಾಡಿಲ್ಲ. ನಮ್ಮ ಇತಿಹಾಸದಲ್ಲಿ ಪುಟಗಳು ತಿರ್ಸಿ ನೋಡ್ಬೇಕಾದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಇತಿಹಾಸದಲ್ಲಿ ನಿಂತಿರುವಂತ ವ್ಯಕ್ತಿ. ಅಂತ ವ್ಯಕ್ತಿನ ನಿರ್ಮಾಣ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತೇಳಿ ಸಾರ್ವಜನಿಕರ ಅಭಿಪ್ರಾಯ. ಈಗ ಒಟ್ಟಾರೆಯಾಗಿ ಮತ್ತೆ ಮೋದಿ ಅವರು ಬರೋದ್ರಿಂದ ನೀವು ಏನ್ ಅಭಿವೃದ್ಧಿ ಆಗ್ಬೋದು ಅನ್ಕೊಂಡಿದ್ದೀರಾ? ಎಲ್ಲ ಕೆಲಸಗಳಲ್ಲೂ ಸಾಕಷ್ಟು. ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡ್ಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶ ಈಗ ಮುಂದುವರಿಯುತ್ತಿರುವ ದೇಶ ಐತಿ, ಈಗ ಮುಂದುವರೆದ ದೇಶ ಆಗಿದೆ. ಇನ್ನು ನೆಕ್ಸ್ಟ್ ಇಂಥ ವ್ಯಕ್ತಿನೇ ಮುಂದಾಳತ್ವ ವಹಿಸಿದಾಗ ದೇಶ ಇನ್ನಷ್ಟು ಅಭಿವೃದ್ಧಿ ಕಾಣಲು ಸಾಧ್ಯ ಆಗ್ತದೆ ಅಂತ ಜನ ಅಭಿಪ್ರಾಯ.